ಮದುವೆ ಬೇಡ ಅಂದ್ರೆ ಮನೆಯವ್ರಿಗೆ ಹೇಳ್ಬೇಕು. ಆದ್ರೆ ಬೆಂಗಳೂರಿನ ಈ ಬ್ಯೂಟಿ ಮಾಡಿದ ಕೆಲಸ ಕೇಳಿದ್ರೆ ತಲೆ ತಿರುಗುತ್ತೆ. ಇವಳ ತುಂಟಾಟಕ್ಕೆ 4 ಕುಟುಂಬಗಳು ನಾಶವಾಗ್ತವೆ. ಬೆಂಗಳೂರಿನ ಈ ಲೇಡಿ ಅರ್ಜುನ್ ರೆಡ್ಡಿ ಲವರ್ಗೋಸ್ಕರ ಏನ್ ಮಾಡಿದ್ಲು ಅನ್ನೋದು ಗೊತ್ತಾದ್ರೆ ನೀವು ಖಂಡಿತವಾಗ್ಲೂ ಶಾಕ್ ಆಗ್ತೀರಾ. 2002ರಲ್ಲಿ ಬೆಂಗಳೂರಿನ BMC ಕಾಲೇಜಲ್ಲಿ ಶುಭಾ ನಾರಾಯಣ್ ಎಂಬ ಯುವತಿ 3rd ಇಯರ್ ಲಾ ಓದ್ತಾ ಇರ್ತಾಳೆ. ಶುಭಾ ಇಡೀ ಕಾಲೇಜಲ್ಲೇ ಮೋಸ್ಟ್ ಬ್ಯೂಟಿಫುಲ್ ಸ್ಟೂಡೆಂಟ್ ಆಗಿರ್ತಾಳೆ. ಇವಳ ವಯಸ್ಸು 21 ವರ್ಷ. ಶುಭಾ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಎಂಟರ್ ಆದ್ರೆ ಸಾಕು ಹುಡುಗರ ದೃಷ್ಟಿಯೆಲ್ಲ ಇವಳ ಕಡೆಗೇನೆ ಇರ್ತಿತ್ತು. ಒಳ್ಳೆ ಹೈಟ್, ವೈಟ್, ಕಲರ್ ಇದ್ದಿದ್ರಿಂದ ಎಲ್ರೂ ಬ್ಯೂಟಿ ಕ್ವೀನ್ ಅಂತ ಕರೀತಾ ಇರ್ತಾರೆ. ಅಟೆಂಡರ್ ಇಂದ ಹಿಡಿದು ಕಾಲೇಜಿನ ಪ್ರತಿ ವಿದ್ಯಾರ್ಥಿಗೆ ಶುಭಾ ಅಂದ್ರೆ ಗೊತ್ತಿರುತ್ತೆ. ಯಾಕಂದ್ರೆ ಅವಳ ಗ್ಲಾಮರ್ ಅವಳಿಗೆ ಅಷ್ಟೊಂದು ಪಾಪ್ಯುಲಾರಿಟಿ ತಂದ್ಕೊಟ್ಟಿರುತ್ತೆ. ಆದ್ರೆ ಅವಳನ್ನ ಪಟಾಯಿಸಲು ಸೀನಿಯರ್ಸ್ ಟ್ರೈ ಮಾಡಿದ್ರು ಬೀಳೋದಿಲ್ಲ. ಕ್ಲಾಸ್ಮೇಟ್ ಸ್ನೇಹ ಮಾಡಿ ಫ್ಲರ್ಟ್ ಮಾಡಿದ್ರು ಯಾರನ್ನೂ ಹತ್ರ ಕರ್ಕೊಳ್ಳೋದಿಲ್ಲ. ಐ ಲವ್ ಯು ಹೇಳಿದ ಪ್ರತಿಯೊಬ್ಬರಿಗೂ ಸಾರಿ ಅಂತ ಹೇಳಿ ರಿಜೆಕ್ಟ್ ಮಾಡ್ತಾ ಇರ್ತಾಳೆ. ಯಾರು ಕೂಡ ಅವಳಿಗೆ ಇಷ್ಟವಾಗೋದಿಲ್ಲ. ರಿಚ್ ಕಿಡ್ಸ್ ಬಂದ್ರು ನೋ ಹೇಳ್ತಾಳೆ. ಟಾಪರ್ಸ್ ನ ದೂರ ಇಡ್ತಾಳೆ. ಆದ್ರೆ ಯಾರು ಯಾರನ್ನ ಯಾವಾಗ ಇಷ್ಟಪಡ್ತಾರೆ ಅನ್ನೋದನ್ನ ಹೇಳೋಕಾಗೋದಿಲ್ಲ. ಅದ್ರಲ್ಲೂ ಹುಡುಗಿಯರ ವಿಷಯದಲ್ಲಾದ್ರೆ ಊಹಿಸಲಾರದಂತವರನ್ನ ಪ್ರೀತಿಸ್ತಾರೆ. ಈ ಬ್ಯೂಟಿ ಕೂಡ ಅದೇ ಕೆಲಸವನ್ನ ಮಾಡ್ತಾಳೆ. ವಯಸ್ಸಲ್ಲಿ ತನಗಿಂತ 2 ವರ್ಷ ಚಿಕ್ಕವನಾಗಿದ್ದ ತನ್ನ ಜೂನಿಯರ್ ಆದ ಅರುಣ್ ವರ್ಮನನ್ನ ಇಷ್ಟಪಡ್ತಾಳೆ. ಆತ ಬುಕ್ಗೋಸ್ಕರ, ಸಲಹೆಗೋಸ್ಕರ 4-5 ಬಾರಿ ಅವಳ ಬಳಿಗೆ ಬಂದಿರ್ತಾನೆ. ಆದ್ರೆ ಆತನ ಹೈಟ್, ಲುಕ್ಸ್ ಹಾಗೂ ಮಾತಿನ ಶೈಲಿ ಶುಭಾಗೆ ಇಷ್ಟವಾಗುತ್ತೆ. ಇದರಿಂದ ಅರುಣ್ ವಿಷಯದಲ್ಲಿ ತಾನೇ ಒಂದು ಹೆಜ್ಜೆ ಕೆಳಗಿಳಿದು ಅರುಣನ್ನ ಲವ್ ಅಲ್ಲಿ ಬೀಳಿಸ್ತಾಳೆ. ಇಡೀ ಕಾಲೇಜ್ನೇ ಕೋರಿಕೊಳ್ಳುವ ಬ್ಯೂಟಿ ತನಗೆ ಬಿದ್ದಿದ್ರಿಂದ ಅರುಣ್ ಅವಳಿಗೆ ಪ್ರಿಯಕರನಿಗಿಂತ ಹೆಚ್ಚಾಗಿ ಭಕ್ತನಾಗಿ ಬದಲಾಗ್ತಾನೆ. ಮುಂಜಾನೆಯಿಂದ ಸಂಜೆವರೆಗೂ ಶುಭಾ ಮನೆಗೆ ಹೋಗೋವರೆಗೂ ಜೊತೆಯಲ್ಲೇ ಇರ್ತಾನೆ. ಇಬ್ರು ತುಂಬಾ ಕ್ಲೋಸ್ ಆಗ್ತಾರೆ. ಬ್ಯೂಟಿ ಕ್ವೀನ್ ಶುಭಾ ತನ್ನ ಪಾಲಾಗಿದ್ದರಿಂದ ಅರುಣ್ ಹುಚ್ಚನ ಹಾಗೆ ಬದಲಾಗ್ತಾನೆ. ಅವಳು ಒಂದು ಕ್ಷಣ ಪಕ್ಕದಲ್ಲಿ ಇಲ್ಲದಿದ್ರೆ ಸಾಕು ವಿಲವಿಲ ಒದ್ದಾಡ್ತಿರ್ತಾನೆ. ಕಾಲೇಜಲ್ಲಿ ಎಲ್ರೂ ಕೂಡ ಅರುಣ್ ನನ್ನ ಲಕ್ಕಿ ಗಾಯ್ ಅಂತ ಗೇಲಿ ಮಾಡ್ತಾ ಇರ್ತಾರೆ. ಆದ್ರೆ ಎಂದೂ ಕೂಡ ಅವರಿಬ್ರು ಅಸಹ್ಯವಾಗಿ ವರ್ತಿಸೋದಿಲ್ಲ. ಮದುವೆಯಾದ್ಮೇಲೆನೆ ಎಲ್ಲಾ ರೊಮ್ಯಾನ್ಸ್ ಅಂತ ಶುಭಾ ಹೇಳಿರ್ತಾಳೆ. ಹೀಗೆ ಲಾ 3rd ಇಯರ್ ಪೂರ್ತಿ ಆದ್ಮೇಲೆ ಅವಳ ತಂದೆ ತಾಯಿ ಶುಭಾಗೆ ಒಂದು ದೊಡ್ಡ ಶಾಕ್ ಕೊಡ್ತಾರೆ. ಅದೇನೆಂದ್ರೆ ತಮ್ಮ ಪಕ್ಕದ ಮನೆಯ ಹುಡುಗ ಗಿರೀಶ್ ನೊಂದಿಗೆ ಮದುವೆ ಸಂಬಂಧ ಮಾತನಾಡ್ತಾರೆ. ಯಾಕಂದ್ರೆ ಗಿರೀಶ್ ನನ್ನ ಶುಭಾ ಖಂಡಿತವಾಗ್ಲೂ ಒಪ್ಕೊಳ್ತಾಳೆ ಅಂತ ಅವಳ ತಂದೆ ತಾಯಿ ಭಾವಿಸಿರ್ತಾರೆ. ಇಬ್ರಿಗೂ ಕೂಡ 10 ವರ್ಷಗಳಿಂದ ಪರಿಚಯ ಇರುತ್ತೆ. ಬನಶಂಕರಿಯಲ್ಲಿ ಶುಭಾ ಗಿರೀಶ್ ಮನೆಗಳು ಅಕ್ಕಪಕ್ಕದಲ್ಲೇ ಇರ್ತವೆ. ಗಿರೀಶ್ ಇಂಟೆಲ್ ಕಂಪನಿಯಲ್ಲಿ ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾನೆ. ಅಮೆರಿಕಾದಲ್ಲಿ ಕೆಲಸ ಮಾಡಿರೋ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸರಿಸುಮಾರು 3.5 ಲಕ್ಷದಷ್ಟು ಸಂಬಳ ಆ ಕಾಲದಲ್ಲೇ ಬರ್ತಾ ಇರುತ್ತೆ. ಆದ್ರೆ ಗಿರೀಶ್ ಅಂತ ಹ್ಯಾಂಡ್ಸಮ್ ಆಗಿರೋದಿಲ್ಲ, ಆವರೇಜ್ ಆಗಿರ್ತಾನೆ. ಆದ್ರೆ ತುಂಬಾ ಬುದ್ಧಿವಂತ. ಶುಭಾಳನ್ನ ಮದುವೆ ಮಾಡ್ಕೋತೀಯಾ ಅಂತ ಅವಳ ತಂದೆ ತಾಯಿ ಬಂದು ತಮಾಷೆಗೆ ಕೇಳ್ತಾರೆ. ಆದ್ರೆ ಗಿರೀಶ್ ಒಪ್ಕೊಳ್ತಾನೆ. ಯಾಕಂದ್ರೆ ಶುಭಾ ಗ್ಲಾಮರ್ ಬಗ್ಗೆ ಗಿರೀಶ್ಗೆ ಗೊತ್ತಿರುತ್ತೆ. ಆದ್ರೆ ತನ್ನನ್ನ ಅವಳು ಇಷ್ಟಪಡ್ತಾಳ ಎಂಬ ಸಂದೇಹ ಗಿರೀಶ್ಗೂನು ಇರುತ್ತೆ. ಆದ್ರೆ ಶುಭಾ ತಂದೆ ತಾಯಿ ಮಾತ್ರ ನೀನಂದ್ರೆ ಶುಭಾಗೂನು ತುಂಬಾ ಇಷ್ಟ, ನಿನ್ನ ಕೆಲಸದ ಬಗ್ಗೆ, ನಿನ್ನ ಬುದ್ಧಿವಂತಿಕೆ ಬಗ್ಗೆ ತುಂಬಾ ಸಲ ಹೇಳಿದ್ದಾಳೆ ಅಂತ ಕೇಳದೇನೆ ಗ್ಯಾರಂಟಿ ಕೊಡ್ತಾರೆ. ಅವರದ್ದು ಒಂದೇ ಕಮ್ಯುನಿಟಿ ಆಗಿರುತ್ತೆ. 2 ಕುಟುಂಬದವರು ಆರ್ಥಿಕವಾಗಿ ಸ್ಥಿರವಾಗಿರ್ತಾರೆ. ಶುಭಾ ಕಾಲೇಜಿಂದ ಬಂದ್ಮೇಲೆ ಗಿರೀಶ್ ವಿಷಯವನ್ನ ತಿಳಿಸ್ತಾರೆ. ಅದನ್ನ ಕೇಳಿದ ತಕ್ಷಣವೇ ಶುಭಾ ಶಾಕ್ ಆಗ್ತಾಳೆ. ತನ್ನ ಪ್ರೀತಿಯ ವಿಷಯದ ಬಗ್ಗೆ ತನ್ನ ತಂದೆಗೆ ಹೇಳಲು ಭಯ ಪಡ್ತಾಳೆ. ಅದ್ರಲ್ಲೂ ಅವರ ತಂದೆ ತಾಯಿ ನೀನು ಅದೃಷ್ಟ ಮಾಡಿದೀಯಾ, ಗಿರೀಶ್ ನಿನ್ನನ್ನ ಮದುವೆಯಾಗೋದಕ್ಕೆ ಒಪ್ಕೊಂಡ. ಗಿರೀಶ್ ತುಂಬಾ ಒಳ್ಳೆ ಹುಡುಗ, ಯಾವುದೇ ದುರಾಭ್ಯಾಸಗಳಿಲ್ಲ, ಭವಿಷ್ಯದಲ್ಲಿ ತುಂಬಾ ದೊಡ್ಡ ವ್ಯಕ್ತಿ ಆಗ್ತಾನೆ. ಆತನನ್ನ ಬಿಟ್ಕೊಂಡ್ರೆ ಇಂತಹ ಸಂಬಂಧ ಮತ್ತೆ ಸಿಗೋದಿಲ್ಲ ಅಂತ ಹೇಳಿ ಅವಳಿಗೆ ಬ್ರೈನ್ ವಾಶ್ ಮಾಡ್ತಾರೆ. ಇದನ್ನ ಕೇಳಿ ಶುಭಾಗೆ ಇಷ್ಟ ಇಲ್ಲದಿದ್ರು ಕೂಡ ಸರಿ ಅಂತ ಹೇಳ್ತಾಳೆ. 3 ದಿನಗಳಾದ್ಮೇಲೆ ಗಿರೀಶ್ ನನ್ನ ಕರೆಸಿ ಫಾರ್ಮಾಲಿಟಿಗೋಸ್ಕರ 2 ಮನೆಯವರು ಕೂಡಿ ವರದಕ್ಷಿಣೆ ಬಗ್ಗೆ ಮಾತಾಡ್ಕೊಂಡು ಎಂಗೇಜ್ಮೆಂಟ್ ಡೇಟ್ ನ ಕೂಡ ಫಿಕ್ಸ್ ಮಾಡ್ಕೊಳ್ತಾರೆ. ಮರುದಿನ ಕಾಲೇಜ್ಗೆ ಹೋಗಿ ತನ್ನ ಮನೆಯಲ್ಲಿ ಮದುವೆ ಫಿಕ್ಸ್ ಮಾಡಿರೋ ವಿಷಯವನ್ನ ಅರುಣ್ಗೆ ಹೇಳ್ತಾಳೆ ಶುಭಾ. ಅದಕ್ಕೆ ಅರುಣ್ ಹೇಗೆ ನೀನು ಒಪ್ಕೊಂಡೆ ಅಂತ ಕೇಳ್ತಾನೆ. ನಾನು ಮನೆಗೆ ಹೋದಾಗ ಇದ್ದಕ್ಕಿದ್ದಂತೆ ಮದುವೆ ಗಂಡು ಕರೆಸಿ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡಿದ್ರು, ನನಗೆ ಬೇರೆ ಆಪ್ಷನ್ನೇ ಇರ್ಲಿಲ್ಲ ಅಂತ ಹೇಳ್ತಾಳೆ. ಸಾಫ್ಟ್ವೇರ್ ಇಂಜಿನಿಯರ್ ಸಿಕ್ಕ ಕೂಡಲೇ ನನ್ನನ್ನ ಮರೆತು ಬಿಟ್ಟೀಯಾ, ಇದೇನಾ ನಿನ್ನ ಪ್ರೀತಿ ಅಂತ ಕೇಳ್ತಾನೆ ಅರುಣ್. ನಾನು ನಿನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೇನೆ, ನನ್ನನ್ನ ನಂಬ್ತೀಯಾ ಇಲ್ವಾ ಅಂತ ಕೇಳ್ತಾಳೆ. ನಾನಾದ್ರೂ ನನ್ಗಿಂತ ಚಿಕ್ಕವನನ್ನ ಯಾಕೆ ಪ್ರೀತಿ ಮಾಡ್ತೇನೆ, ನಿನ್ನ ಒಳ್ಳೆತನ ಇಷ್ಟ ಆಗಿತ್ತಾನೆ, ಈಗ್ಲೂ ಕೂಡ ನಿನ್ನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಆದ್ರೆ ಅರುಣ್ ಅದನ್ನ ನಂಬೋದಿಲ್ಲ. ಹುಡುಗಿಯರೆಲ್ಲ ಇಷ್ಟೇ, ಲೈಫಲ್ಲಿ ಸೆಟಲ್ ಆದವನು, ಹಣ ಇದ್ದವನು ಸಿಕ್ಕರೆ ಸಾಕು, ಯಾರಾದ್ರೂ ಕೂಡ ಬದಲಾಗ್ತಾರೆ ಅಂತ ಹೇಳಿ ಕಣ್ಣೀರಿಡ್ತಾ ಹೋಗ್ತಾನೆ. ಆಮೇಲೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಶುಭಾಳಿಂದ ದೂರ ಇರ್ತಾನೆ. ಶುಭಾ ಕಾಲೇಜಲ್ಲಿ ಎಷ್ಟೇ ಹೇಳಿದ್ರು ಕೂಡ ಅರುಣ್ ಕೇಳೋದಿಲ್ಲ. ನಾನು ಸೀರಿಯಸ್ ಆಗಿ ಲವ್ ಮಾಡ್ತಾ ಇದ್ದೀನಿ ಅಂತ ಎಷ್ಟೇ ಹೇಳಿದ್ರು ಶುಭಾ ಮಾತುಗಳನ್ನ ನಂಬೋದಿಲ್ಲ. ಇದರಿಂದ ಏನ್ ಮಾಡ್ಬೇಕು ಅನ್ನೋದು ಶುಭಾಗೂ ಅರ್ಥವಾಗೋದಿಲ್ಲ. ಅರುಣ್ನ ಬಿಡೋದಕ್ಕೂ ಅವಳು ಬಯಸೋದಿಲ್ಲ.
ತಂದೆ ತಾಯಿ ವಿರುದ್ಧವಾಗಿ ನಡೆದುಕೊಳ್ಳುವಷ್ಟು ಧೈರ್ಯ ತನಗಿರಲ್ಲ. ಇಷ್ಟರಲ್ಲಿ 2003 ನವೆಂಬರ್ 30ರಂದು ಗ್ರ್ಯಾಂಡ್ ಆಗಿ ಎಂಗೇಜ್ಮೆಂಟ್ ಮಾಡ್ಕೊಳ್ಳಲು ಸಿದ್ಧತೆ ನಡೆಸ್ಕೊಳ್ತಾರೆ. ಎಂಗೇಜ್ಮೆಂಟ್ ಗೆ ಶುಭ ತನ್ನ ಕಾಲೇಜ್ ಫ್ರೆಂಡ್ಸ್ ರನ್ನ ಕೂಡ ಕರೆದಿರ್ತಾಳೆ. ಮುಂಜಾನೆ 11 ಗಂಟೆ ಹೊತ್ತಿಗೆ ಅರುಣ್ ಸಹ ಆ ಫಂಕ್ಷನ್ ಗೆ ಬರ್ತಾನೆ. ತನ್ನ ಗರ್ಲ್ ಫ್ರೆಂಡ್ ನಗು ನಗುತ್ತಾ ತನ್ನ ಭಾವಿ ಪತಿ ಜೊತೆಗೆ ಮಾತನಾಡ್ತಾ ಇರೋದನ್ನ ನೋಡಿ ಒಳಗೊಳಗೆ ಕೋಪಗೊಳ್ತಾನೆ. ತನ್ನ ಫ್ರೆಂಡ್ಸ್ ಜೊತೆ ಅರುಣ್ ಕೂಡ ಸ್ಟೇಜ್ ಮೇಲೆ ಹೋಗಿ ಫೋಟೋ ತೆಗೆಸಿಕೊಳ್ತಾನೆ. ಆ ಸಮಯದಲ್ಲಿ ಶುಭ ತನ್ನ ಭಾವಿ ಪತಿ ಗಿರೀಶ್ಗೆ ಅರುಣ್ ನನ್ನ ಪರಿಚಯ ಮಾಡಿಸ್ತಾಳೆ. ನನ್ನ ಜೂನಿಯರ್ ಅರುಣ್ ಎಂದು ಹೇಳಿ ಪರಿಚಯ ಮಾಡಿಸ್ತಾಳೆ. ಹಲೋ ಗಿರೀಶ್ ಅಂತ ಹೇಳಿ ಶೇಕ್ ಹ್ಯಾಂಡ್ ಕೊಡ್ತಾನೆ ಅರುಣ್. ತುಂಬಾ ಕೋಪದಲ್ಲಿ ಅರುಣ್ ಇರ್ತಾನೆ. ಆದ್ರೂನು ನಗು ನಗುತ್ತಾ ಫೋಟೋಗೆ ಪೋಸ್ ಕೊಡ್ತಾಳೆ ಶುಭ. ಹೋಗ್ತಿರುವಾಗ ಅವಳ ಕಿವಿಯಲ್ಲಿ ಶಾಕಿಂಗ್ ಡೈಲಾಗ್ ಹೇಳಿ ಹೋಗ್ತಾನೆ. ನೀನಿಲ್ಲದಿದ್ರೆ ನಾನು ಬದುಕೋದಿಲ್ಲ, ನಾನು ಸಾಯ್ತೇನೆ ಅಂತ ಹೇಳಿ ಕಣ್ಣೀರನ್ನ ಮರೆಮಾಚ್ತಾ ವೇಗವಾಗಿ ಸ್ಟೇಜ್ ಇಂದ ಕೆಳಗಿಳಿತಾನೆ ಅರುಣ್. ಅದನ್ನ ಕೇಳಿ ಶೋಭಾ ಆತಂಕಗೊಳ್ತಾಳೆ. ಒಂದು ಕಡೆ ಎಂಗೇಜ್ಮೆಂಟ್ ನಡೀತಾ ಇದ್ರೂ ಕೂಡ ಅರುಣ್ ಎಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾನೋ ಏನೋ ಎಂಬ ಭಯ ಕಾಡತೊಡಗುತ್ತೆ. ಸುಮಾರು 2 ಗಂಟೆ ಹೊತ್ತಿಗೆ ಎಂಗೇಜ್ಮೆಂಟ್ ಮುಗಿಯುತ್ತೆ. ಬಂಧುಗಳೆಲ್ಲ ಮನೆಗೆ ಹೋಗ್ತಾರೆ. ಸಂಜೆ 5 ಗಂಟೆಗೆ ತನ್ನ ಫ್ರೆಂಡ್ ಶಾಪಿಂಗ್ ಗೆ ಕರೆದಿದ್ದಾಳೆ. ಬೇಗ ಬರ್ತೇನೆ ಅಂತ ಹೇಳಿ ಒಂದು ಆಟೋದಲ್ಲಿ ನೇರವಾಗಿ ಅರುಣ್ ಮನೆಗೆ ಹೋಗ್ತಾಳೆ ಶುಭ. ಸುಂದರವಾಗಿ ರೆಡಿಯಾಗಿ ಬಂದಿದ್ದ ಶುಭಾಳನ್ನ ನೋಡಿ ಶಾಕ್ ಆಗ್ತಾನೆ. ಸಿನಿಮಾ ಹೀರೋಯಿನ್ ರೀತಿ ಇರೋ ಶುಭಾಳನ್ನ ತನ್ನ ಮನೆಯಲ್ಲಿ ನೋಡಿ ತಲೆ ತಿರುಗುತ್ತೆ. ಆದ್ರೆ ಮನೆಯಲ್ಲಿ ಯಾರು ಇಲ್ಲದೆ ಇದ್ದಿದ್ರಿಂದ ಮನೆಯಲ್ಲಿ ಕರೆದುಕೊಂಡು ಹೋಗಿ ಆತನ ಕೆನ್ನೆಗೆ ಒಂದು ಬಾರಿಸ್ತಾಳೆ ಶುಭ. ಚಿಕ್ಕ ವಿಷಯಕ್ಕೇನೆ ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ಹೇಳ್ತೀಯಾ, ನೀನು ಹೇಳ್ದಾಗಿಂದ ನಾನು ಎಷ್ಟೊಂದು ಭಯ ಪಟ್ಟೆ ಗೊತ್ತಾ ಅಂತ ಬೈಯಲು ಪ್ರಾರಂಭಿಸ್ತಾಳೆ. ಹಾಗಾದ್ರೆ ನಾನ್ ಏನ್ ಮಾಡ್ಲಿ? ನಾನು ನಿನ್ನ ಇಷ್ಟಪಟ್ಟೆ, ನೀನು ನನ್ನನ್ನ ನಿನ್ನ ಪ್ರೀತಿಯಲ್ಲಿ ಸೆಳೆದೆ. 1 ವರ್ಷ ಪ್ರೀತಿ ಅಂತ ಹೇಳಿ ಈಗ ಮದ್ವೆ ಮಾಡ್ಕೊಂಡು ಹೋಗ್ತಾ ಇದ್ರೆ ನಾನ್ ಏನ್ ಮಾಡ್ಲಿ ಅಂತ ಕಣ್ಣೀರು ಹಾಕ್ತಾನೆ. ನನ್ನನ್ನ ನಂಬೋದಿಲ್ವಾ ಅಂತ ಕೇಳಿದ್ರೆ ನಂಬೋದಿಲ್ಲ ಅಂತ ಅರುಣ್ ಹೇಳ್ತಾನೆ. ಇದರಿಂದ ಆತನಿಗೆ ಗಟ್ಟಿಯಾಗಿ ಕಿಸ್ ಮಾಡ್ತಾಳೆ. ನೀನು ತುಂಬಾ ದಿನಗಳಿಂದ ಕೇಳ್ತಾ ಇದೆಯಲ್ವಾ, ಅದನ್ನ ಈಗ ಕೊಡ್ತೇನೆ ಅಂತ ಹೇಳಿ ಶುಭ ಆತನಿಗೆ ತನ್ನ ಶರೀರವನ್ನ ಅರ್ಪಿಸ್ತಾಳೆ. ಆ ದಿನ ರಾತ್ರಿ 8 ಗಂಟೆವರೆಗೂ ಇಬ್ರು ಕಾಲ ಕಳೀತಾರೆ. ಹೋಗೋ ಟೈಮಲ್ಲಿ ಶುಭ, ನೀನು ಸಾಯ್ಬೇಡ, ನೀನಿಲ್ಲದಿದ್ರೆ ನಾನು ಬದುಕೋದಿಲ್ಲ ಅಂತ ಹೇಳ್ತಾಳೆ. ಆಗ ಗಿರೀಶ್ ಕತೆ ಏನು ಅಂತ ಕೇಳ್ತಾನೆ ಅರುಣ್. ನೀನಿರದಿದ್ರೆ ನಾನ್ ಸಾಯ್ತೀನಿ, ನಾನಿರದಿದ್ರೆ ನೀನ್ ಸಾಯ್ತೀಯ, ಆದ್ರೆ ನಾವ್ಯಾಕೆ ಸಾಯ್ಬೇಕು, ಅವನನ್ನ ಸಾಯಿಸೋಣ ಅಂತ ಹೇಳ್ತಾಳೆ ಶುಭ. ಆಗಿನವರೆಗೂ ಹೀರೋ ಹೀರೋಯಿನ್ ರೀತಿ ಇದ್ದ ಲವರ್ಸ್ ಈಗ ವಿಲನ್ ಆಗಿ ಬದಲಾಗ್ತಾರೆ. ಆ ಮಾತುಗಳನ್ನ ಕೇಳಿದ ಅರುಣ್ ದಿಗ್ಭ್ರಾಂತಿಯಾಗ್ತಾನೆ. ಅರುಣ್ ಭಯ ಪಡೋದನ್ನ ನೋಡಿ ನಮ್ಮ ಪ್ರೀತಿಗಾಗಿ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ದೆ, ಆದ್ರೆ ಈಗ್ಯಾಕೆ ಭಯ ಪಡ್ತಾ ಇದ್ದೀಯಾ ಅಂತ ಬೈತಾಳೆ. ಇದನ್ನ ಕೇಳಿ ಅರುಣ್ ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೇನೆ ಅಂತ ಹೇಳ್ತಾನೆ. ಯಾರಾದ್ರೂ ಕೊಲೆ ಮಾಡುವವರಿದ್ರೆ ನೋಡು, ಹಣ ಕೊಡೋಣ, ಎಲ್ಲಿಗೆ ಬೇಕಾದ್ರೂ ಗಿರೀಶ್ ನನ್ನ ನಾನು ಕರೆದುಕೊಂಡು ಬರ್ತೇನೆ ಅಂತ ಶುಭ ಹೇಳ್ತಾಳೆ. ಆ ದಿನ ರಾತ್ರಿ ಶುಭಾಳೊಂದಿಗೆ ಎಂಜಾಯ್ ಮಾಡಿದ ಪ್ರತಿ ಕ್ಷಣವನ್ನ ನೆನೆಸ್ಕೊಂಡು ಅರುಣ್ ಖುಷಿ ಪಡ್ತಾನೆ. ಆಮೇಲೆ ತನಗೋಸ್ಕರ ಏನ್ ಬೇಕಾದ್ರೂ ಮಾಡೋ ತನ್ನ ದೊಡ್ಡಪ್ಪನ ಮಗನಾದ ದಿನೇಶ್ಗೆ ವಿಷಯವನ್ನ ಹೇಳಿ ದುಃಖ ಪಡ್ತಾನೆ. ಗಿರೀಶ್ ನನ್ನ ಕೊಲ್ಲಲು ಯಾರಾದ್ರೂ ಇದ್ರೆ ನೋಡು ಅಂತ ಹೇಳ್ತಾನೆ. ದಿನಕರ್ ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ನಾನ್ ನಿನಗೆ ಸಹಾಯ ಮಾಡ್ತೇನೆ, ನನ್ನ ಫ್ರೆಂಡ್ ವೆಂಕಟೇಶ್ ಇದ್ದಾನೆ, ನಾವು ನಿನಗೋಸ್ಕರ ಗಿರೀಶ್ ನನ್ನ ಕೊಲೆ ಮಾಡ್ತೇವೆ, ಆದ್ರೆ ನಮ್ಮ ಹೆಸರು ಹೊರಗಡೆ ಬರದಂತೆ ಪ್ಲಾನ್ ಮಾಡಿ ಅಂತ ದಿನೇಶ್ ಹೇಳಿ ಹೋಗ್ತಾನೆ. ಅದಕ್ಕೆ ಸರಿ ಅಂತ ಹೇಳ್ತಾನೆ ಅರುಣ್. ಆದ್ರೆ ಎಲ್ಲಾ ಪ್ಲಾನ್ ನ ಶುಭ ಮಾಡ್ತಾಳೆ. ಮರುದಿನ ಗಿರೀಶ್ ನನ್ನ ಹೇಗೆ ಕೊಲೆ ಮಾಡ್ಬೇಕು ಅಂತ ದಿನವಿಡೀ ಯೋಚನೆ ಮಾಡ್ತಾಳೆ. ಆಮೇಲೆ ಒಂದು ಐಡಿಯಾ ಮಾಡಿ ಅರುಣ್ಗೆ ಹೇಳ್ತಾಳೆ, ನಾನು ಗಿರೀಶ್ ನೊಂದಿಗೆ ಕ್ಲೋಸ್ ಆಗಿರೋದಕ್ಕೆ ಸ್ಟಾರ್ಟ್ ಮಾಡ್ತೇನೆ, ಅವನನ್ನ ಕೊಲ್ಲೋದಕ್ಕೆ HAL ಏರ್ಪೋರ್ಟ್ ಬೆಸ್ಟ್ ಪ್ಲೇಸ್ ಅಂತ ಹೇಳ್ತಾಳೆ. ಹಳೆ ಏರ್ಪೋರ್ಟ್ ರಸ್ತೆ ರಿಂಗ್ ರೋಡ್ ಹತ್ರ ಮರಗಳು ಜಾಸ್ತಿ, ಫ್ಲೈಟ್ ಲ್ಯಾಂಡಿಂಗ್ ಆಗೋದು ಟೇಕ್ ಆಫ್ ಆಗೋದನ್ನ ನೋಡೋಣ ಅಂತ ಕರೆದುಕೊಂಡು ಬರ್ತೇನೆ, ಆಗ ನೀವು ಹಿಂದೆಯಿಂದ ಬಂದು ಹೊಡೆದು ಸಾಯಿಸಿ ಅಂತ ಅರುಣ್ಗೆ ಹೇಳ್ತಾಳೆ. ಆಗ ತಕ್ಷಣವೇ ದಿನೇಶ್ ವೆಂಕಟೇಶ್ ನನ್ನ ಕರೆದು ಪ್ಲಾನ್ ಹೇಳ್ತಾನೆ ಅರುಣ್. ಗಿರೀಶ್ಗೆ ತನಗೆ ಎಂಗೇಜ್ಮೆಂಟ್ ಆದ 3 ದಿನಕ್ಕೆ ಅಂದ್ರೆ 2003 ಡಿಸೆಂಬರ್ 3ರಂದು HAL ಏರ್ಪೋರ್ಟ್ ಹತ್ರ ಕರೆದುಕೊಂಡು ಹೋಗ್ತಾಳೆ. ಏರೋಪ್ಲೇನ್ಸ್ ನೋಡಿ ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡಿ ಸಂಜೆ ಮನೆಗೆ ಹೋಗೋಣ ಅಂತ ಹೇಳಿರ್ತಾಳೆ. ಶುಭಾಗೆ ನಾನೆಂದ್ರೆ ತುಂಬಾ ಇಷ್ಟ ಎಂದು ಭಾವಿಸಿದ ಗಿರೀಶ್ ಅವಳು ಹೇಳಿದಂತೆನೆ ಮಧ್ಯಾಹ್ನ ಏರ್ಪೋರ್ಟ್ಗೆ ಕರೆದುಕೊಂಡು ಹೋಗ್ತಾನೆ. ಶುಭ ಯಾರು ನೋಡದ ಹಾಗೆ ದೂರವಾಗಿ ಹೋಗೋಣ ಅಂತ ರೊಮ್ಯಾಂಟಿಕ್ ಆಗಿ ಕೇಳಿದ್ರಿಂದ ಮರಗಳ ಪೊದೆಯಲ್ಲಿದ್ದ ಗೋಡೆ ಹತ್ರ ಕರೆದುಕೊಂಡು ಹೋಗ್ತಾನೆ. ಇಬ್ರು ವಿಮಾನಗಳನ್ನ ನೋಡ್ತಾ ಇರುವಾಗ ಹಿಂದೆಯಿಂದ ಬಂದ ದಿನೇಶ್ ವೆಂಕಟೇಶ್ ಐರನ್ ರಾಡ್ ತೆಗೆದುಕೊಂಡು ಬಂದು ತಲೆಗೆ ಗಟ್ಟಿಯಾಗಿ ಹೊಡಿತಾರೆ. ಕೆಳಗಡೆ ಬಿದ್ದ ಮೇಲೆ ಜೀವ ಹೋಗೋವರೆಗೂ ಹೊಡಿತಾರೆ. ಆಮೇಲೆ ದಿನೇಶ್ ವೆಂಕಟೇಶ್ ಹೋದ್ಮೇಲೆ ಹೆಲ್ಪ್ ಹೆಲ್ಪ್ ಅಂತ ರಿಂಗ್ ರೋಡ್ ರಸ್ತೆ ಮೇಲೆ ಬಂದು ಕೂಗಾಡ್ತಾಳೆ. ತನ್ನ ಗಂಡನನ್ನ ಯಾರೋ ಬಂದು ಹೊಡೆದು ಓಡೋಗಿದ್ದಾರೆ, ಸಹಾಯ ಮಾಡಿ ಅಂತ ಕೇಳಿದ್ರಿಂದ ಕೆಲವರು ಆಟೋ ಕರೆಸ್ತಾರೆ. ಶುಭ ಆತನನ್ನ ಕರೆದುಕೊಂಡು ಹೋಗ್ತಾಳೆ. ಆದ್ರೆ ಗಿರೀಶ್ ಸಾವನ್ನಪ್ಪಿದ್ದಾನೆ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಶುಭ ಜೋರಾಗಿ ಅಳ್ತಾ ಹಿಂದೆಯಿಂದ ಯಾರೋ ಇಬ್ರು ಬಂದು ಒಡೆದು ಹೊಡೋದ್ರು, ಆಸ್ಪತ್ರೆಗೆ ಕರೆದುಕೊಂಡು ಬರೋದ್ರೊಳಗಡೆ ಸತ್ತು ಹೋದ ಅಂತ ಗಿರೀಶ್ ಪೋಷಕರಿಗೆ ಹೇಳ್ತಾಳೆ. ಮುಂಜಾನೆ ಸಂತೋಷವಾಗಿ
ಹೊರಗಡೆ ಹೋದ ಗಿರೀಶ್ ಮಧ್ಯಾಹ್ನಕ್ಕೆಲ್ಲ ಶವವಾಗಿ ಬದಲಾಗಿರೋದನ್ನ ನೋಡಿ ಆತನ ಪೋಷಕರು ಕುಂದಿ ಹೋಗ್ತಾರೆ. ತಮಗೆ ಅನುಮಾನ ಇದೆ ಅಂತ ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿದ್ದರಿಂದ ಆಸ್ಪತ್ರೆಗೆ ಬಂದು ಎಂಕ್ವೈರಿ ಸ್ಟಾರ್ಟ್ ಮಾಡ್ತಾರೆ. ತಾನು ಗಿರೀಶ್ HAL ಏರ್ಪೋರ್ಟ್ ಹತ್ರ ವಿಮಾನಗಳ ಲ್ಯಾಂಡಿಂಗ್ ನೋಡ್ತಾ ಇದ್ವಿ. ಆಗ ಯಾರೋ ಇಬ್ರು ವ್ಯಕ್ತಿಗಳು ಬಂದು ಗಟ್ಟಿಯಾಗಿ ತಲೆಗೆ ಹೊಡೆದು ಓಡೋದ್ರು ಅಂತ ಹೇಳ್ತಾಳೆ ಶುಭಾ. ಆದ್ರೆ ಶುಭಾ ಮಾತುಗಳನ್ನ ಕೇಳಿ ಪೊಲೀಸರಿಗೆ ಸಂಶಯ ಬರುತ್ತೆ. ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಬಾಡಿಯನ್ನ ಕುಟುಂಬದವರಿಗೆ ಒಪ್ಪಿಸಿ ಎಂಕ್ವೈರಿ ಪ್ರಾರಂಭಿಸ್ತಾರೆ. ಶುಭಾ ನಂಬರ್ ತೆಗೆದುಕೊಂಡು ಕಾಲ್ ಡೇಟಾವನ್ನ ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಒಂದೇ ತಿಂಗಳಲ್ಲಿ 69 ಬಾರಿ ಇನ್ಕಮಿಂಗ್ ಅಂಡ್ ಔಟ್ ಗೋಯಿಂಗ್ ಕಾಲ್ಸ್ ಅರುಣ್ ನಿಂದ ಬಂದಿರೋ ವಿಷಯ ಗೊತ್ತಾಗುತ್ತೆ. ಶುಭಾಗೆ ಗೊತ್ತಿಲ್ಲದಂತೇನೆ ಅರುಣ್ ನನ್ನ ಕಾಲೇಜಿಂದ ಎಂಕ್ವೈರಿಗೋಸ್ಕರ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗ್ತಾರೆ ಪೊಲೀಸರು. ಪ್ರಾರಂಭದಲ್ಲಿ ಶುಭಾ ತನಗೆ ಸೀನಿಯರ್, ತನಗೆ ಡೌಟ್ ಇದ್ದಾಗ ಕೇಳ್ತಿದ್ದೆ ಅಂತ ಹೇಳ್ತಾನೆ ಅರುಣ್. ಆದ್ರೆ ಕಾಲೇಜಲ್ಲಿ ಬೇರೆ ಸ್ಟೂಡೆಂಟ್ಸ್ ರನ್ನ ಎಂಕ್ವೈರಿ ಮಾಡಿದಾಗ ಅವರಿಬ್ರು ಲವರ್ಸ್ ಎಂಬ ವಿಷಯ ಗೊತ್ತಾಗುತ್ತೆ. ಇದರಿಂದ ಅರುಣ್ ಅನ್ನ ನೈಟ್ ಸ್ಟೇಷನ್ ಅಲ್ಲೇ ಇರಿಸಿ ತಮ್ಮ ಸ್ಟೈಲಲ್ಲಿ ಎಂಕ್ವೈರಿ ಮಾಡ್ತಾರೆ. ಆಗ ಸತ್ಯ ಬಾಯ್ ಬಿಡ್ತಾನೆ. ನಾನು ಶುಭಾ ಒಬ್ರನ್ನ ಒಬ್ರು ಪ್ರೀತಿ ಮಾಡ್ತಾ ಇದ್ವಿ. ಗಿರೀಶ್ ನನ್ನ ಮದುವೆ ಮಾಡ್ಕೊಂಡ್ರೆ ನಾವಿಬ್ರು ದೂರ ಆಗ್ತೇವೆ ಅಂತ ಭಾವಿಸಿ ಕೊಲೆ ಮಾಡಿದ್ವಿ ಅಂತ ಹೇಳ್ತಾನೆ ಅರುಣ್. ಹಾಗಾದ್ರೆ ಕೊಲೆ ಮಾಡೋ ಬದಲಾಗಿ ಮದುವೆ ಇಷ್ಟ ಇಲ್ಲ ಅಂತ ಶುಭಾ ಹೇಳ್ಬಹುದಾಗಿತ್ತಲ್ವಾ ಅಂತ ಕೇಳಿದ್ರೆ ಶುಭಾಗೆ ತನ್ನ ತಂದೆಗೆ ಎದುರು ಉತ್ತರ ನೀಡೋ ಧೈರ್ಯ ಇಲ್ಲ. ಇದಕ್ಕಾಗಿ ಗಿರೀಶನನ್ನ ಪೊಲೀಸರಿಗೆ ಸಿಕ್ಕದಂತೆ ಪ್ಲಾನ್ ಮಾಡಿ ಕೊಂದೆವು ಅಂತ ಹೇಳ್ತಾನೆ. ಮರುದಿನ ಮುಂಜಾನೆ ಶುಭಾಳನ್ನ ಎಂಕ್ವೈರಿಗೆ ಕರೆದುಕೊಂಡು ಬರ್ತಾರೆ. ವಿಚಾರಣೆಯಲ್ಲಿ ಎಷ್ಟೇ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾಳೆ. ಆದ್ರೆ ಅರುಣ್ ಸತ್ಯ ಒಪ್ಕೊಂಡ ಅಂತ ಪೊಲೀಸರು ಡೀಟೇಲ್ಸ್ ಹೇಳ್ತಾರೆ. ಆಗ ಕೂಲಾಗಿ ನಗುತ್ತಾ ಎಸ್ ವಿ ಕಿಲ್ಡ್ ಹಿಮ್ ಅಂತ ಉತ್ತರ ನೀಡ್ತಾಳೆ. ಅವಳ ಮಾತಿನ ಶೈಲಿ ಕಂಡು ಸೈಕೋ ಅಂತ ಅಂದ್ಕೊಳ್ತಾರೆ. ಆಮೇಲೆ ದಿನೇಶ್ ವೆಂಕಟೇಶ್ ನನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಸಾಕ್ಷಿ ಶೇಖರಣೆ ಮಾಡ್ತಾರೆ. ಸುದೀರ್ಘವಾಗಿ ವಿಚಾರಣೆ ಮಾಡಿದ ಮೇಲೆ ಬ್ಯಾಂಗ್ಳೂರ್ ಫಾಸ್ಟ್ ಟ್ರ್ಯಾಕ್ ಹೈಕೋರ್ಟ್ 2010 ಜುಲೈ 10ರಂದು ಶುಭಾಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸುತ್ತೆ. ಇಷ್ಟೇ ಅಲ್ಲದೆ ಸಾಕ್ಷಿ ನಾಶ ಮಾಡಿದ್ದಕ್ಕೆ ಇನ್ನೂ 3 ವರ್ಷ ಶಿಕ್ಷೆ, 20,000 ರೂಪಾಯಿ ದಂಡ ವಿಧಿಸುತ್ತೆ. ಅರುಣ್, ದಿನೇಶ್, ವೆಂಕಟೇಶ್ಗೂ ಸಹ ಅಮಾಯಕ ಗಿರೀಶ್ ನನ್ನ ಕೊಂದಿದ್ದಕ್ಕೆ ಜೀವಾವಧಿ ಶಿಕ್ಷೆ ವಿಧಿಸ್ತಾರೆ. ಆಮೇಲೆ ಹೈಕೋರ್ಟ್ಗೆ ಹೋಗಿ ಅಪೀಲ್ ಮಾಡಿದ್ರು ಕೂಡ ಕೋರ್ಟ್ ತೀರ್ಪು ಸರಿಯಾಗಿದೆ ಅಂತ ಹೇಳುತ್ತೆ ಕರ್ನಾಟಕ ಹೈಕೋರ್ಟ್. ಆದ್ರೆ 2014 ಆಗಸ್ಟ್ 12ರಂದು ಸುಪ್ರೀಂ ಕೋರ್ಟ್ ಶುಭಾಗೆ ಬೇಲ್ ಕೊಡುತ್ತೆ. ಈಗ ಕೋರ್ಟ್ ಜೈಲ್ ಅಂತ ಶುಭಾ ಸುತ್ತಾಡ್ತಾ ಇದ್ದಾಳೆ. ಆದ್ರೆ ಮತ್ತೊಂದು ಆಶ್ಚರ್ಯಗೊಳಿಸೋ ವಿಷಯ ಏನಂದ್ರೆ ಶುಭಾ ಈಗ ಫುಲ್ ಟೈಮ್ ಲಾಯರ್ ಆಗಿ ಬದಲಾಗಿದ್ದಾಳೆ. ಶುಭಾ ಮಾಡಿದ ಹೇಯ ಕೃತ್ಯಕ್ಕೆ ಅಮಾಯಕ ಗಿರೀಶ್ ಪ್ರಾಣ ಕಳೆದುಕೊಳ್ತಾನೆ. ಇಂಥ ಸುಂದರವಾದ ಯುವತಿ ಮನಸ್ಸಲ್ಲಿ ಒಬ್ಬ ಕಿಲ್ಲರ್ ಇದ್ದಾಳೆ ಎಂಬ ವಿಷಯ ತಿಳಿದು ಅವಳ ಇಡೀ ಕಾಲೇಜ್ನೇ ಶಾಕ್ ಆಗುತ್ತೆ. ಈ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ. ಈ ಸಮಾಜದಲ್ಲಿ ಇಂಥವರು ಇರ್ತಾರೆ, ಎಚ್ಚರವಾಗಿರಿ ಅಂತ ಹೇಳೋದೇ ಈ ವಿಡಿಯೋದ ಉದ್ದೇಶ.